ನೋಡಿ ಅವರು ನಗ್ತಾವ್ರೆ. ನನ್ ಮಗ ಇದೆ ವಿಡಿಯೋದಲ್ಲಿ. ಅಲ್ಲಿಗೆ ಹೋಗಿ ಹೋಗಿ ಬೇಜಾರಾಗೋಯ್ತು ನಂಗೆ ಯಾಕೋ. ಅದಕ್ಕೆ ಇವತ್ತು ಇಲ್ಲಿ ನಾನು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನೋಡ್ತಿದ್ನಲ್ಲ, ಇಂಟೀರಿಯರ್ ಬೇಕಾ ತಗೋ ತಗೋ ಬಾರೋತಿ ಬಾರ್ದು. ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀನಿ ಹೇಳ್ತೀನಿ. ಆಲ್ಮೋಸ್ಟ್ 1-2 days ಆಯ್ತು ನಾನು ವ್ಲಾಗ್ಸ್ ಹಾಕಿ. ಇವತ್ತು ಹಾಕೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಅಂಡ್ ಬೆಳಗ್ಗೆಯಿಂದನೂ ಏನು ಶೂಟ್ ಮಾಡಿರ್ಲಿಲ್ಲ. ಸೊ ಇವಾಗ 3 ಗಂಟೆಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಂದ್ರೆ ತುಂಬಾ ಫ್ರಸ್ಟ್ರೇಟ್ ಆಗ್ಬಿಟ್ಟು ಹೋಗ್ತಾ ಇದ್ದೀನಿ, ಹೇಳ್ತೀನಿ. ಹೇಯ್ ಹೇಯ್ ಹೋಗ್ತೀಯ ಆಂಟಿ ಜೊತೆ? ನೋಡಿ ಹೆಂಗ್ ಹೋಗ್ತಾವ್ ನನ್ ಮಗ ಎದುರುಗಡೆ ಮನೆಯವ್ರ ಜೊತೆ. ಸೊ ನಾನು ಈಗ ಹೇರ್ ಕಟ್ ಮಾಡಿಸ್ಕೊಳ್ಳೋಣ ಅಂತ ಡಿಸೈಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ತುಂಬಾ ಒಂಥರ ಚೇಂಜ್ ಬೇಕಿತ್ತು, ಅದಕ್ಕೋಸ್ಕರ ಬನ್ನಿ ನೋಡೋಣ ಇವಾಗ ಯಾವ ತರ ಹೇರ್ ಕಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ನೋಡಿ ಗೈಸ್ ಹೆಂಗ್ ಹೋಗ್ತಾವನೆ, ಎತ್ಕೊಂಡು ಆರಾಮಾಗಿ ಹೋಗ್ತಾವ್ರೆ. ನೋಡ್ರಿ ಇವತ್ತೇ ಫಸ್ಟ್ ಅವ್ರನ್ನ ನೋಡಿರೋದು ಇವನು, ಅವ್ರು ಎತ್ಕೊಂಡಿರೋದು ಇವತ್ತೇ ಫಸ್ಟ್. ಆಟೋ ಸಿಕ್ತು, ಹೋಗ್ತಾ ಇದೀವಿ ನಾನು ನನ್ ಮಗ. ನನ್ ಮಗಳನ್ನ ಮನೇಲಿ ಮಲಗಿಸಿದೀನಿ. ಅವಳು ಸ್ಕೂಲಿಂದ ಒಂದು ಸ್ಟ್ರೈನ್ ಆಗಿರ್ತಾಳಲ್ಲ, ಬರ್ತೀನಿ ಅಂತ ಹಠ ಮಾಡಿದ್ಲು, ಬಟ್ ಮಲಗಿಸ್ಬಿಟ್ಟು ಬಂದಿದೀನಿ. ಈಗ ಸ್ಪಿನ್ ಸಲೂನಿಗೆ ಬಂದಿದ್ದೀನಿ. ಇದು ಹೊಸ ಬ್ರಾಂಚು ಮಾದನಾಯಕನಹಳ್ಳಿಲಿದೆ. ಇಳಿಬೇಕಪ್ಪ ಏನ್ಶು ಇಳ್ಬಿಡು ನೀನು. ನಾನು ಮುಂಚೆ ಬೇರೆ ಬ್ರಾಂಚಿಗೆ ಹೋಗ್ತಿದ್ದೆ, ನಿಮ್ಗೂ ಸಹ ನಾನು ತೋರಿಸ್ತಾ ಇದ್ದೆ ವಿಡಿಯೋದಲ್ಲಿ. ಅಲ್ಲಿಗೆ ಹೋಗಿ ಹೋಗಿ ಬೇಜಾರಾಗೋಯ್ತು ನಂಗೆ ಯಾಕೋ. ಅದಕ್ಕೆ ಇವತ್ತು ಇಲ್ಲಿ ನಾನು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನೋಡ್ತಿದ್ನಲ್ಲ, ಇಂಟೀರಿಯರ್ ಅಂತೂ ತುಂಬಾನೇ ಚೆನ್ನಾಗಿದೆ. ಸೊ ಅದಕ್ಕೆ ಇಲ್ಲೇ ಹೋಗೋಣ ಅಂತ ಅಂದ್ಬಿಟ್ಟು ಬಂದೆ. ಬಾಪ ಇವ್ನ್ ನೋಡ್ರಿ ಹೆಂಗ್ ಹತ್ತವನೆ. ಹತ್ತಪ್ಪ. ಓಹೋ ಜಾಣ, ಗುಡ್ ಬಾಯ್. ಸ್ಟ್ರೈಟ್ ಸ್ಟ್ರೈಟ್ ಸ್ಟ್ರೈಟ್. ನನ್ನ ಮಗ ನೋಡಿ ಫೋನ್ ಇಟ್ಕೊಂಡು ಹೆಂಗ್ ಕೂತವನೆ. ಅಲ್ಲಿ ಸ್ಟಾಫ್ ಇದಾರಲ್ಲ, ಅವರು ಪಾಪ ನೋಡ್ಕೋತಾ ಇದ್ರು, ಅವ್ರ ಫೋನೇ ಕೊಟ್ಟಿದ್ರು, ಸಮಾಧಾನ ಆಗ್ಲಿ ಮಗು ಅಂತ ಹೇಳ್ಬಿಟ್ಟು. ಅವನು ಆ ಜಾಗ ಬಿಟ್ಟು ಕದಲಿಲ್ಲ ನೋಡಿ. ನಾನು ಈ ಕಡೆ ಹೆಡ್ ವಾಶ್ ಎಲ್ಲ ಮಾಡ್ತಾ ಇದ್ರು. ನಾನು ಯಾವಾಗ್ಲೂ ವಾರ್ಮ್ ವಾಟರ್ ಯೂಸ್ ಮಾಡಕ್ ಹೇಳ್ತೀನಿ, ಮೀನ್ಸ್ ಬಿಸಿ ನೀರು ಬೆಟರ್ ಅಂತ ಹೇಳ್ಬಿಟ್ಟು. ಲಾಸ್ಟಿಗೆ ಸ್ವಲ್ಪ ತಣ್ಣಗಿರೋ ನೀರು ಹಾಕ್ತಾರೆ. ಅಂಡ್ ಜ್ಯೂಸು ಕೂಡ ಪ್ರೊವೈಡ್ ಮಾಡಿದ್ರು. ಕಾಫಿ ಟೀ ಏನಾದ್ರು ಕುಡಿತೀರಾ ಅಂತ ಕೇಳಿದ್ರು, ನಾನು ಜ್ಯೂಸ್ ತಗೊಂಡೆ.
ಓನಪ್ಪ ಅಲ್ಲಿ ನೋಡು, ಅಲ್ಲಿ ಅಕ್ಕ ಬತ್ತವಳ ನೋಡು. ಸೊ ಫೈನಲಿ ಹೇರ್ ಕಟ್ ಮಾಡಿಸ್ದೆ. ತುಂಬಾ ಶಾರ್ಟ್ ಮಾಡ್ಸೋಣ ಅಂತ ಅನ್ಕೊಂಡೆ, ಬಟ್ ಚೆನ್ನಾಗ್ ಕಾಣಿಸಲ್ಲ ಅಂತ ಅಂದ್ರು. ಒಂದ್ ನಿಮಿಷ ಇರಿ, ನಾನು ತುಂಬಾ ಶಾರ್ಟ್ ಮಾಡಿಸ್ಬಿಡೋಣ ಈ ಸಲಿ. ಬಿಕಾಸ್ ಈ ಮಕ್ಳು ಟೆನ್ಷನ್ಸ್ ಅಲ್ಲಿ ಹೇರ್ಸ್ ನಾವು ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ. ಇವಾಗ ನಾವ್ ಹೆಂಗೆ ಊಟ ತಗೊಂತೀವಿ ಹಂಗೇನೆ ಹೇರ್ಸ್ಗೂ ಸಹ ನಾವು ತಿನ್ನೋ ಊಟ ಹೋಗುತ್ತೆ. ಹಂಗಾಗಿ ಅಂತ ಅನ್ಕೊಂಡ್ ಬಂದೆ, ಬಟ್ ಅವರು ತುಂಬಾ ಶಾರ್ಟ್ ಮಾಡಿಸ್ಬಿಟ್ರೆ ಚೆನ್ನಾಗಿರಲ್ಲ ಮೇಡಮ್ ಅಂತ ಅಂದ್ರು. ಅದಕ್ಕೆ ಮೀಡಿಯಮ್ ಆಗಿ ಮಾಡಿಸಿದೀನಿ. ನಾನು ಒಂದು 3 to 4 months ಕಂಪಲ್ಸರಿ ನಾನು ಹೇರ್ನ ಕಟ್ ಮಾಡಿಸ್ತೀನಿ. ಬಿಕಾಸ್ ಅದರಿಂದ ಸ್ಪ್ಲಿಟ್ ಎಂಡ್ಸ್ ಅಂತ ಅಂತಾರಲ್ಲ ಅದೆಲ್ಲ ಕಂಟ್ರೋಲ್ ಆಗುತ್ತೆ. ಆಮೇಲೆ ಟ್ರಿಮ್ಮಿಂಗ್ ಮಾಡಿಸೋದ್ರಿಂದನೂ ಅಷ್ಟೇ ಹೇರ್ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ನನ್ನ ಮಗನೆಲ್ಲ ಸುಧಾರಿಸ್ಕೊಂಡು ಸಂಭಾಳಿಸ್ಕೊಂಡು ಬಂದಲ್ಲ, ಹೇರ್ ಸ್ವಲ್ಪ ಸ್ಪಾಯ್ಲ್ ಆಗಿದೆ. ಏನೋ ನನಗೆ ಹೇರ್ ಕಟ್ ಮಾಡಿಸಿಲ್ಲ ಅನ್ನೋ ಫೀಲಿಂಗು, ಬಟ್ ಕಟ್ ಆಗಿದೆ. ಹೆಂಗಿದೆ ಅಂತ ನೀವು ಕಮೆಂಟ್ ಮಾಡಬೇಕು. ನಂದು ಸ್ಟೆಪ್ ಲೇಯರ್ ಈ ತರ ಹೇರ್ ಸ್ಟೈಲ್ ಬರುತ್ತೆ, ಬಟ್ ಬೇರೆ ಎಲ್ಲ ಯು ಕಟ್ ವಿ ಕಟ್ ಅದೆಲ್ಲ ಮಾಮೂಲಿ ಆಗೋಗುತ್ತೆ. ಲೇಯರ್ಸ್ ಸ್ಟೆಪ್ ಎಲ್ಲ ಕೊಟ್ಟು ಮಾಡ್ತಾರೆ. ಕೆಲವರು ಕಮೆಂಟ್ ಮಾಡಿದ್ರಿ ಯಾವ ಕಟ್ ಅಂತ ಅಂದ್ಬಿಟ್ಟು. ನಾನೇನು ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ಹೇಳಲ್ಲ, ಬಟ್ ಇವತ್ತು ತುಂಬಾನೇ ತಲೆ ತಿಂದೆ. ಬಟ್ ಅದೇ ಹೇಳ್ತಿಲ್ಲ, ಶಾರ್ಟ್ ಮಾಡಿಲ್ಲ ಅವರಷ್ಟೇ. ಹಂಗೆ ಸೂಪರ್ ಮಾರ್ಕೆಟಿಗೆ ಬಂದ್ವಿ, ಸ್ವಲ್ಪ ಐಟಮ್ಸ್ ಪರ್ಚೇಸ್ ಮಾಡ್ಬೇಕಿತ್ತು. ನನ್ನ ಮಗನ್ ಫಸ್ಟ್ ಟೈಮ್ ಕರ್ಕೊಂಡ್ ಬಂದಿದ್ದೀನಿ ನೋಡಿ ಸೂಪರ್ ಮಾರ್ಕೆಟ್ಗೆ, ಹೆಂಗ್ ಓಡಾಡ್ತವನೆ ಅಂತ. ನೋಡ್ರಿ ಹೆಂಗೋಯ್ತವನ್ ನೋಡ್ರಿ. ಫಸ್ಟ್ ತೋರ್ಸಿದ್ದೆ ಅವನು ಚಿಪ್ಸ್ ಪ್ಯಾಕೆಟ್. ನನ್ ಮಗ್ಳನ್ ಕರ್ಕೊಂಡ್ ಬರ್ತಿದ್ದೆ ಯಾವಾಗ್ಲೂ, ಇವಾಗ ಇವನ್ ಕರ್ಕೊಂಡ್ ಬಂದಿದ್ದೀನಿ. ಅವ್ನು ಓಡಾಡೋದ್ ನೋಡಿ ಹೆಂಗ್ ಓಡ್ತಾವನೆ. ಏನ್ ಬೇಕು? ಆ ಕಡೆ ನೋಡ್ಬಾ, ಅಲ್ಲಿ ನೋಡ್ ನಡಿ. ಏನ್ ನೋಡು, ತಗೋ, ಏನ್ ಬೇಕು ತಗೋ. ತಗೊಳಿಪ್ಪ, ನಿಂಗೇನ್ ಬೇಕು ತಗೋ. ನೋಡು ನೋಡು, ಅಲ್ಲಿ ನೋಡು, ಅಲ್ಲಿ ಅಲ್ಲಿ. ಅವನ್ ಏನಿದು ಹಿಂಗೈತಲ್ಲ ಅಂಗಡಿ ಅಂತ ನೋಡ್ತಾ ಅವನೆ. ಇದೆಲ್ಲ ಕ್ರೀಮ್ ಅಪ್ಪೋ, ಕ್ರೀಮ್ಸ್ ಅಪ್ಪೋ. ಇದು ಬೇಡ ಬಾರೋ, ಇಲ್ಬಾ ಏನ್ ಶೋ, ಇಲ್ಲಿ ನಡಿ ನಡಿ. ನೋಡಿ ಏನು ಮುಟ್ತಾನೆ ಇಲ್ವಲ್ಲ ಅವನು. ಏನದು? ಪಾಪ್ಕಾರ್ನ್. ಜಾಣ ನಮ್ಮ ಮಗ, ನೋಡಿದ್ರ ಏನು ಮುಟ್ಟಲ್ಲ ಅವನು. ಏನು ಬೇಡವಾ? ಏನು ಬೇಡಪ್ಪ. ನೋಡಿದ್ರ ಎಷ್ಟ್ ತಿಂಡಿ ಇದ್ರು ನನ್ ಮಗ ಮುಟ್ತಾ ಇಲ್ಲ. ಜಾಣ ಮಗಪ್ಪ ನೀನು. ಡ್ರೈ ಫ್ರೂಟ್ಸ್ ಕಡೆ ಹೋದ. ನೋಡು, ಹಿಂಗೇನ್ ಬೇಕು ತಗೋ. ಏನು ಬೇಡ ಅಂದ್ರೆ ಬಾ, ಮನೆಗೆ ಹೋಗೋಣ. ಬಾರೋ, ಬಂದ್ಬಿಡು ಬಾ. ಏನು ಬೇಡವಾ? ನೋಡ್ರಿ ಇಂಥ ಮಗುನ್ ಎಲ್ಲಾರು ನೋಡಿದೀರಾ ನೀವು? ಏನಪ್ಪ, ನಾನೇನು ಅನ್ನಲ್ಲ. ಅದಾ ಎತ್ಕೋ ಪರವಾಗಿಲ್ಲ. ನನ್ ಮಕ್ಕ ನೋಡ್ತವನೆ. ಅದ್ ಬೇಕಾ? ತಗೋ ತಗೊಳಪ್ಪ, ನಾನೇನ್ ಅನ್ನಲ್ಲ, ತಗೋ ಪರವಾಗಿಲ್ಲ ತಗೋ. ಬೇಡ, ಸರಿ ಬಾ. ಹಿಂಗೇನು ಬೇಡ ಅಂದ್ರೆ ನಡಿ ಮನೆಗೆ ಹೋಗೋಣ. ಕಾಸು ಮಿಕ್ಕಂತು. ನಮ್ಮ ಮಗ ಏನಾರು ತಗೋತದೆ ಅನ್ಕೊಂಡ್ರೆ ನೋಡಿದ್ರ ನೋಡಿ ಸುಮ್ನೆ ನೋಡ್ಕೊಂಡ್ ನಿಂತವನೆ. ಏನ್ ಐಟಮ್ಸ್ ತಗೊಂತ ಇಲ್ಲ ಅವನು. ನನ್ ಮಗ್ಳಾಗಿರ ತಗೊಂಬಿಟ್ಟಿರೋಳು, ಮಮ್ಮ ಅದು ಮಮ್ಮ ಇದು ಅಂತ. ಬಟ್ ಇವನು ಇವಾಗ ಹೇರ್ ಕಟ್ ಮಾಡಿಸ್ಕೊಂಡ್ ಬಂದಿದೀನಿ, ಬಟ್ ಕೂದಲೆಲ್ಲ ಒಂಥರ ಕೆದ್ರೋದಂಗ ಅನಿಸ್ತಾ ಇದೆ. ಹಿಂಗಂದ ಕೂದ್ಲುನ. ನಾನು ಹೇರ್ ಕಟ್ ಮಾಡಿಸ್ಕೊಂತ ಇದ್ನಲ್ಲ, ಅವ್ನಿಗೇನೋ ಒಂಥರ
ಎಲ್ಲ ತಲೆ ಎಲ್ಲ ಮುಟ್ ನೋಡ್ದ. ತಗೊಳಲ್ಲ ಇವನು. ನಿಜಕ್ಕೂ ಇವನ್ ಏನಾದ್ರು ತಗೊಂಡ್ಲಿ ಅವನ್ಗೂ ಎಲ್ಲ ಸೂಪರ್ ಮಾರ್ಕೆಟ್ ತೋರ್ಸ್ಬೇಕು ಅಂತ ಬಂದೆ. ಅಂಡ್ ನಾನು ಸ್ವಲ್ಪ ಐಟಮ್ಸ್ ತಗೊಬೇಕಿತ್ತು. ನೋಡಿ ಹೆಂಗೆ ಪಿಲ ಪಿಲ ಅಂತ ನಿಂತವನೆ. ಹೇರ್ ಸೆರಮ್ ತಗೊಳ್ಳೋಣ ಅಂತ ಮುಂಚೆ ಎಲ್ಲ ಯೂಸ್ ಮಾಡ್ತಿದ್ದೆ, ಇವಾಗ ಇಂಟ್ರೆಸ್ಟ್ ಇಲ್ಲ ಅನ್ಬಿಟ್ಟು ಏನು ಪರ್ಚೇಸ್ ಮಾಡ್ತಾ ಇರ್ಲಿಲ್ಲ. ಲಿವಾನ್ ಅವ್ರದ್ದು ಚೆನ್ನಾಗಿರುತ್ತೆ. ಸಿಲ್ಕ್ ಅಂಡ್ ಶೈನ್ ಅಂತ ಮುಂಚೆ ಯೂಸ್ ಮಾಡ್ತಿದ್ದೆ ನಾನು. ಇದು ಸಿಕ್ಕಾಪಡೆ ಚೆನ್ನಾಗಿದೆ. ಬಟ್ ಈ ಸಲಿ ಇದನ್ನ ಟ್ರೈ ಮಾಡೋಣ ಅಂತ ಅನ್ಕೊಂತಾ ಇದ್ದೀನಿ. ನೋಡೋಣ. ಏನದು ಸೋಪಾ? ಯಾವ್ದು? ಇಲ್ಲಿ ನೋಡಿ, ಇಲ್ಲಿ ಯಾವ ಸೋಪ್ ತಗೊಂಡೆ? ಹಿಮಾಲಯ ಸೋಪ್ ತಗೊಂಡ? ನಡಿ ನಡಿಪ್ಪ. ನನ್ ಕೂದ್ಲು ನ್ಯಾಚುರಲ್ ಸಿಲ್ಕಿ ಅಲ್ವಾ, ಸೊ ಕರ್ಲಿಂಗ್ ಎಲ್ಲ ಮಾಡಿದ್ರೆ ನಿಲ್ಲಲ್ಲ. ಹೇರ್ ಸೆಟ್ ಎಲ್ಲ ಮಾಡಿದ್ದಾರೆ, ಬಟ್ ತುಂಬಾ ಸಾಫ್ಟ್ ಇರೋದ್ರಿಂದ ನಿಲ್ಲಲ್ಲ. ಅದಕ್ಕೆ ಸೆರಮ್ ಹಾಕೋಬೇಕು. ಗಾಳಿ ಬೇರೆ ಅಲ್ಲ ಅದು. ನೋಡಿ ಕೆಳಗಡೆ ಇಟ್ಬಿಟ್ಟು ಇಲ್ಲೇನೋ ತಗೊಳಕ್ ಬಂದವನೆ. ಲೈ ಇಟ್ಬಿಡು ಅಲ್ಲ. ಎಂತ ಒಳ್ಳೆ ಮಗ ನೋಡ್ರಿ ಇವ್ನ್. ನಂಗೆ ಎಷ್ಟು ದುಡ್ಡು ಉಳಿಸ್ತಾನೆ. ಏನೋ ನೋಡ್ತಾವನೆ. ಗುಂಡ, ನಿಂಗೇನಾದ್ರೂ ಬೇಕಂದ್ರೆ ತಗೋ. ಪಾಪ ಅವ್ನ್ ಏನು ತಗೊಂಡಿಲ್ಲ ಇದುವರೆಗೂ. ಏನದು ದ್ರಾಕ್ಷಿನಾ? ನೆನೆ ತಾತ ತಂದೈತಲ್ಲ. ಲೈ ಹೇಯ್ ಬೇಡ ಬಾರೋ, ತಾತ ತಂದೈತೆ. ಏಯ್ ಬಾರೋ, ತಿನ್ಬಾರ್ದು. ಸಾಕು ನಡಿಯೋ, ಸಾಕು ನಡಿ. ಇವ್ರೇನಾಗ್ತಾವ್ರೆ. ನೋಡಿ ಅವರು ನಗ್ತಾವ್ರೆ. ನನ್ ಮಗ ದ್ರಾಕ್ಷಿ ಎತ್ಕೊಂಡ್ ತಿಂದಿದ್ಕೆ. ಹೋಗೋಣ ನಡಿ, ಹೋಗೋಣ. ಬಾರು ಹೋಗೋಣ, ಟೈಮ್ ಆಯ್ತು. ಮಮ್ಮ ಕೈ ಹಿಡ್ಕೊ. ಹೋಗೋಣ. ಹಿಂಗೆ ನೋಡಿ, ಅವನ್ಗೆ ಬಿಸ್ಕೆಟ್ಸ್ ಅಂದ್ರೆ ಇಷ್ಟ. ಬಿಸ್ಕೆಟ್ ಏನದು? ಅದು ಬೇಕಾ? ಸರಿ ಬಾಪ ಎತ್ಕೊಂಡ್ ನಡಿ. ನೋಡ್ದ ನನ್ ಕೈ ಕೊಡ್ತಾವನೆ. ಬಿಚ್ಕೊಡ್ಬೇಕಾ? ಲೇ ಬಿಲ್ ಮಾಡಿಸ್ಬೇಕ ಕಣೋ. ನಿನ್ ಕೈಲಿ ಇಟ್ಕೊಂಡಿರ, ಅವ್ರು ಕೊಡು. ಬಿಲ್ ಮಾಡ್ಸಣ. ದುಡ್ಡು ಕೊಟ್ರೆ ಕೊಡೋದು ಅವ್ರು. ಬಾಯಿಲಿ ಅಕ್ಕಂಗ್ ಬ್ರಷ್ ತಗೊಳನ್ ಬಾ. ತಗೋ ನಿಮ್ ಚಿನ್ನಿ ಅಕ್ಕಂಗೆ ಒಂದು ಬ್ರಷ್. ಯಾಕೆ ತಗೊಳನಪ್ಪ? ನಿಮ್ಮ ಅಕ್ಕಂಗೆ ತಗೊಳೋಣ. ನೋಡೆಲ್ಲ ಬಿದ್ದೈತೆ. ಸ್ಕ್ರಬ್ ಯೂಸ್ ಮಾಡ್ಬೇಕು. ತುಂಬಾ ಅಂದ್ರೆ ತುಂಬಾ ದಿನ ಆಗೋಗ್ಬಿಟ್ಟಿದೆ ನಾನು ಸ್ಕಿನ್ ಕೇರ್ ಎಲ್ಲ ಮಾಡ್ಕೊಂಡು. ಸೊ ಇದು ತುಂಬಾ ಚೆನ್ನಾಗಿದೆ, ವಾಲ್ನಟ್ ಸ್ಕ್ರಬ್. ಇದನ್ನೇ ಪರ್ಚೇಸ್ ಮಾಡ್ತೀನಿ. ಅಯ್ಯೋ ರಾಮ, ಈ ನನ್ ಮಗ ಮಾಡಿದ್ ನೋಡ್ರಿ, ಬಿಸ್ಕೆಟ್ ತಿಂತವನೆ. ಇನ್ನ ಬಿಲ್ ಮಾಡ್ಸಿಲ್ಲ ಕಣೋ ಗುಂಡ, ಬಿಲ್ ಮಾಡ್ಸಿಲ್ಲ. ಏನ್ ಮಾಡೋದು? ಕರ್ಮ. ಗುಂಡನಿ ಏನ್ ಮಾಡ್ದೆ? ಈ ತರ ಮಕ್ಳನ್ನ ಎಲ್ಲಾರು ನೋಡಿದೀರಾ? ಪಾಪ ಅದು ಚಿಕ್ಕ ಮಗ, ಏನು ಗೊತ್ತಾಗಲ್ಲ. ಆದ್ರೂ ಅದು ತೆಗಿದ್ಯಾ? ಫುಲ್ ತೆಗ್ದಿದ್ಯಲ್ಲೋ ಪ್ಯಾಕೆಟು. ಲೈ
ಹಂಗನ ತೆಗಿಯೋದು. ನಡಿಯಪ್ಪ ಬಿಲ್ ಮಾಡ್ಸನ್, ನಡಿಯಪ್ಪ ಸಾಕು ನಡಿ, ಎಲ್ಲ ಚೆಲ್ಲಾಡ್ತೀಯ ಇನ್ನ ನಡಿ. ಎಂತ ನನ್ ಮಗ ನೋಡ್ರಿ ಇವನು, ಬಿಸ್ಕೆಟ್ ಎಲ್ಲ ತೆಗ್ದ್ಬಿಟ್ಟವನೆ. ಬಾಪ ಹೋಗೋಣ ಬಾರೋ, ಒಂದೊಂದೆಲ್ಲ ನನ್ ಮಗಂದು. ನೋಡ್ರಿ ತಿನ್ಕೊಂಡ್ ಓಡಾಡ್ತಾವನೆ ಅವ್ನ್ ಪಾಡ್ಗವನು. ಎಂತ ಕೆಲ್ಸ ಮಾಡವನೆ ನನ್ ಮಗ, ಬಿಸ್ಕೆಟ್ ಎಲ್ಲ ತಗೊಂಡು ಬಿಚ್ಚಿ ಚೆಲ್ಲಾಡಿ. ನಿಮ್ ಮಕ್ಳುನು ಈ ತರ ಮಾಲಿಗೆ ಕರ್ಕೊಂಬಂದ್ರೆ ಏನಾದ್ರು ಮಾಡಿದಾರ ಈ ತರ ಅಲ್ಲೇನೆ ತಿಂಡಿ ಪ್ಯಾಕೆಟ್ ಓಪನ್ ಮಾಡ್ಕೊಂಡು ತಿಂದಿದಾರ? ಕಮೆಂಟ್ ಮಾಡಿ ನಂಗೂನು. ನನ್ನ ಮಗಳು ಯಾವತ್ತೂ ಈ ತರ ಮಾಡ್ತಾ ಇರ್ಲಿಲ್ಲ, ಬಟ್ ಇವ್ನ ಫಸ್ಟ್ ಟೈಮ್ ಕರ್ಕೊಂಬಂದಿದ್ಕೆ ಇಷ್ಟೆಲ್ಲ ಅವಾಂತರ ಮಾಡವನೆ. ಇಲ್ಲಿರೋರೆಲ್ಲ ಪಾಪ ಅವನ್ನ ನೋಡ್ಬಿಟ್ಟು ಖುಷಿ ಪಡ್ತಾವ್ರೆ, ನಮ್ಮ ಮಕ್ಳುನು ಹಿಂಗೆ ಮೇಡಮ್ ಹಂಗೆ ಹಿಂಗೆ ಅಂತ ಅನ್ಕೊಂಡು. ಸೊ ನನಗೆ ಒಂದ್ ಕಡೆ ಖುಷಿ, ಇನ್ನೊಂದ್ ಕಡೆ ನೋಡು ಹಿಂಗೆಲ್ಲ ಹಂಡಾಡಿದಾನೆ ಆ ಕಡೆ ಈ ಕಡೆ ಬಿಸ್ಕೆಟ್ಸ್ ಎಲ್ಲ ಅಂತ ಅನ್ಬಿಟ್ಟು ತಿರ್ಗಾ ತಗೊಳಕ್ ಬಂದವನೆ ಬಿಸ್ಕೆಟ್ನ. ಇಲ್ಲಿ ಫ್ಯಾನ್ ಹಾಕ್ಬಿಟ್ಟಿದ್ದಾರೆ, ನನ್ ಕೂದಲೆಲ್ಲ ಹಾರಾಡ್ತಿದೆ ಆ ಕಡೆ ಈ ಕಡೆ. ನಿದ್ದೆ ಇಲ್ಲ ಕರೆಕ್ಟಾಗಿ ನನಗೆ, ಹಂಗಾಗಿ ಸ್ವಲ್ಪ ಡ್ರೌಸಿನೆಸ್, ನಿದ್ದೆ ತರ, ಅದಕ್ಕೆ ಒಂಥರ ಇದೆ, ಫೇಸ್ ಎಲ್ಲ ಡಲ್ ಆಗಿದೆ. ಇನ್ನೂ ಮುಗ್ದಿಲ್ಲ ಒಂದು ಬಿಸ್ಕೆಟ್ ಶಾಪಿಂಗು. ಇನ್ನು ನನ್ನ ಮಗನ ಜೊತೆ ಇದೇ ಥರ ವೀಡಿಯೋಸ್ ಮಾಡಬೇಕು ಅಂತಂದರೆ, ಶಾಪಿಂಗ್ ವೀಡಿಯೋಸ್ ಬೇಕು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.